ಎಲ್ಲರಿಗೂ ನನ್ನ ನಮಸ್ಕಾರಗಳು. ಟಿಇಟಿ ಪ್ರಶ್ನೆ ಪತ್ರಿಕೆ 2014ರಲ್ಲಿ ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು 2014 ಜೂನ್ನಲ್ಲಿ ನಡೆದಿರುವಂತಹ ಒಂದು ಟಿಇಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ, ವಾರ್ಷಿಕ ಪ್ರಶ್ನೆ ಪತ್ರಿಕೆ ಆಗಿದ್ದು, ಇದು ಪ್ರಶ್ನೆ ಪತ್ರಿಕೆ 1 ಅಂತಕ್ಕಂಥ ಪ್ರಶ್ನೆ ಪತ್ರಿಕೆ ಪತ್ರಿಕೆ ಇದು 1 ಅಂತಕ್ಕಂಥದ್ದು. ಒಟ್ಟು ಅಂಕಗಳು 150, ಗರಿಷ್ಠ ಅವಧಿ 2 ಗಂಟೆ 30 ನಿಮಿಷ ಅನ್ನುವಂಥದ್ದು. ಈ ಪ್ರಶ್ನೆ ಪತ್ರಿಕೆಯ ಒಂದು PDF ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಕಾರಣ ನಾನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೀನಿ. ಉಳಿದ ವಿಷಯಗಳಿಗೆ ತಮಗೇನಾದರೂ ಇದರಲ್ಲಿ ಇರುವಂತಹ ಪ್ರಶ್ನೆ ಪತ್ರಿಕೆ ಏನಾದರೂ ಬೇಕಾಗಿದ್ದರೆ ನಾನು ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾನು PDF ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ. ಅದನ್ನು ತಾವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅವೆಲ್ಲ ಸೂಚನೆಗಳನ್ನ ತಾವು ಆ PDF ನಿಂದ ಓದ್ಕೊಳ್ಳಿ. ನಾನು ಈಗ ಇಲ್ಲಿ ಬರುವಂತಹ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನ ನೀಡ್ತಾ ಇದ್ದೇನೆ. ಈಗ ಪಾರ್ಟ್ 4 ನಲ್ಲಿ ಬರುವಂತಹ ಮ್ಯಾಥಮೆಟಿಕ್ಸ್ ಗಣಿತ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಈ ಎಲ್ಲ ಗಣಿತದ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಇದು ಮತ್ತೊಮ್ಮೆ ನೆನಪಿಟ್ಟುಕೊಳ್ಳಿ, 2014ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಪತ್ರಿಕೆ. ಪ್ರಾರಂಭಿಸೋಣ. ಒಂದು ಲಂಬಕೋನ ತ್ರಿಭುಜ ಇದೆ ಅಂತ ಹೇಳಿದ್ದಾರೆ. ಈ ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ ಅಂತೂ 90 ಇದ್ದೇ ಇರುತ್ತೆ, ಇನ್ನೊಂದು ಕೋನ 45 ಡಿಗ್ರಿ ಅಂತ ಹೇಳಿದ್ದಾರೆ. ಇದು 45 ಇದ್ದಾಗ ಇನ್ನೊಂದು ಕೋನನು ಕೂಡ 45 ಇರುತ್ತೆ. ಕಾರಣ ತ್ರಿಭುಜದ ಎಲ್ಲಾ ಕೋನಗಳ ಮೊತ್ತ, ತ್ರಿಭುಜದ 3 ಕೋನಗಳ ಮೊತ್ತ 180 ಆಗಬೇಕು. ಇದು 90 ಅಂದ್ರೆ ಇದು 45 ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಕೂಡ 45 ಆಗಿರುತ್ತೆ. ಆದ್ರೆ ಏನ್ ಹೇಳಿದ್ದಾರೆ, ಒಂದು ಕೋನವು 45 ಡಿಗ್ರಿ ಆಗಿದ್ದು ಅದರ ವಿರುದ್ಧ ಬಾಹು ಇದು 45 ಅಂತ ಅನ್ಕೊಳ್ಳೋಣ. ಅವ್ರು ಕೊಟ್ಟಿರ್ತಕ್ಕಂಥ ಕೋನ ಇದು ಕೂಡ 45 ಆಗಿರುತ್ತೆ. ಅಥವಾ ಈ ಕೋನ ತಗೊಂಡ್ರೆ ಇದು 45 ಡಿಗ್ರಿ ಆದರೆ ವಿರುದ್ಧ ಬಾಹು ವಿಕರ್ಣಕ್ಕಿಂತ ಕೆ ನಷ್ಟಿದ್ದರೆ, ಸಪೋಸ್ ನಾವು ವಿಕರ್ಣ 1 ಅಂತ ಇಟ್ಕೊಳ್ಳೋಣ, ಇದು ಏನಿದೆ ಅಂತ ಅದರ ಕೆ ನಷ್ಟು ಅಂದ್ರೆ ಆ 45 ಡಿಗ್ರಿ ಇರ್ತಕ್ಕಂಥ ಕೋನದ ಅಭಿಮುಖ ಬಾಹು ವಿಕರ್ಣದ ಕೆ ನಷ್ಟು ಅಂದ್ರೆ 1 ಇಂಟು ಕೆ ಅಂತ ಮಾಡ್ಕೊಳ್ಳೋಣ. ಇದು 1 ಇಂಟು ಕೆ ಅಂದ್ರೆ ಇದು ಕೂಡ 1 ಇಂಟು ಕೆ ಇರುತ್ತದೆ. ಕಾರಣ ಸಮನಾದ ಬಾಹುಗಳ ಅಭಿಮುಖ, ಸಮನಾದ ಕೋನಗಳ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ. ಕೋನ 45 ಇದ್ದಾಗ ಇವೆರಡು ಬಾಹುಗಳು ಸಮನಾಗಿರ್ತವೆ. ಹಾಗಾಗಿ ಅವೆರಡು ಕೋನಗಳು ಸಮೇತ ಬಾಹುಗಳು ಸಮನಾಗಿರ್ತವೆ. ಈ ಪೈಥಾಗೋರಸನ ಪ್ರಮೇಯದ ಪ್ರಕಾರ ಕರ್ಣ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್, ಕರ್ಣ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಾದ ಅಂದ್ರೆ 1k ಅಂದ್ರೆ ಕೆ ಸ್ಕ್ವೇರ್ ಪ್ಲಸ್ ಎತ್ತರ ಎಷ್ಟಿದೆ ಅದು ಕೂಡ ಕೆ. ವಿಕರ್ಣದ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. 1ರ ವರ್ಗ 1, ಕೆ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಅಂದ್ರೆ ಇದು 2k ಸ್ಕ್ವೇರ್. ಈಗ 2k ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಈಗ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 1ಕ್ಕೆ 1, ಇದು 1 ಅನ್ನ ಆ ಕಡೆ ಹೋದಾಗ ಛೇದದಲ್ಲಿ ಹೋಯ್ತು. ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 1/2. ಕೆ ಇಸ್ ಈಕ್ವಲ್ ಟು ಸ್ಕ್ವೇರ್ ಅನ್ನ ಇದು ನಾವು ರೂಟ್ ಅನ್ನು ಈ ಕಡೆ ಹಾಕಿದಾಗ ಅದೇನಾಯ್ತು 1/2 ಆಯ್ತು. ಕೆ ಇಸ್ ಈಕ್ವಲ್ ಟು 1ರ ವರ್ಗಮೂಲ 1, ರೂಟ್ 2ರ ವರ್ಗಮೂಲ ಬರೋದಿಲ್ಲ, ಅದಕ್ಕೆ ರೂಟ್ 2 ಹಾಗೆ ಹಾಕ್ತಿವಿ. ಅಂದ್ರೆ ಕೆ ದ ಬೆಲೆ ಎಷ್ಟಾಯ್ತು ಅಂದ್ರೆ 1/√2 ಅನ್ನುವಂತಹ ಮೂರನೇ ಉತ್ತರ ಸರಿಯಾದಂತಹ ಉತ್ತರ. ಇಲ್ಲಿ ಏನಿಲ್ಲ, ಸಿಂಪಲ್ ಆಗಿ ವಿಕರ್ಣದ 45 ಡಿಗ್ರಿ ಕೋನದ ವಿರುದ್ಧ ಬಾಹು ಅಭಿಮುಖ ಬಾಹು ವಿಕರ್ಣದ ಕೆ ನಷ್ಟಿದ್ದರೆ, ಸಪೋಸ್ ಇಲ್ಲಿ ಎಕ್ಸ್ ಅಂತ ತಗೊಂಡ್ರೆ ಇದು ಎಕ್ಸ್ ಇಂಟು ಕೆ ಅಂತ ತಗೋಬೇಕು. ಇಲ್ಲಿ 10 ತಗೊಂಡ್ರೆ 10 ಇಂಟು ಕೆ ಅಂತ, ಇದರ ಕೆ ನಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ ಅದನ್ನ ಕೆ ಅಂತ ಇಟ್ಕೊಂಡಾಗ ಇವೆರಡು ಬಾಹುಗಳು ಸಮ. ಪೈಥಾಗೋರಸನ ಪ್ರಮೇಯದ ಪ್ರಕಾರ ವಿಕರ್ಣದ ವರ್ಗ ಇಸ್ ಈಕ್ವಲ್ ಟು, ಸೂತ್ರ ಏನಿದೆ, ಪಾದ ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್ ಅಂತಿದೆ. ಪಾದ ಅಂದ್ರೆ ಇಲ್ಲಿ ಕೆ ಅಂತಿದೆ, ಲಂಬ ಅಂದ್ರೆ ಕೆ ಅಂತಿದೆ, ವಿಕರ್ಣ ಅಂದ್ರೆ 1 ಇದೆ. ಬೆಲೆಗಳನ್ನ ಆದೇಶಿಸಿದಾಗ ಕೆ ನ ಬೆಲೆ ಎಷ್ಟು ಅಂದ್ರೆ 1/√2 ಅನ್ನುವಂತ ಉತ್ತರ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಇದು ಚೌಕ ಕಾಣ್ತಾ ಇದೆ. ಈ ಎರಡು ಕೋನಗಳು 90, ಈ ಕೋನ 90 ಅಂದ್ಮೇಲೆ ಇಲ್ಲೂ ಕೂಡ 90 ಅಂದ್ರೆ ಎಲ್ಲಾ ಕೋನಗಳು 90. ಮತ್ತೆ ಈ ಬಾಹು ಎಕ್ಸ್ ಇದ್ದಾಗ ಇದು ಕೂಡ ಎಕ್ಸ್ ಆಗಿರುತ್ತೆ ಅಂತ. ಯಾಕಂದ್ರೆ ಚೌಕ ಅಂದ್ಮೇಲೆ ಎಲ್ಲಾ ಕೋನಗಳು 90 ಇದ್ದು ಪಾರ್ಶ್ವ ಬಾಹುಗಳು ಸಮನಾಗಿದ್ದಾಗ ಉಳಿದ ಬಾಹುಗಳು ಕೂಡ ಸಮನಾಗಿರ್ತವೆ. ಎಲ್ಲ ಎಕ್ಸ್ ಆಯ್ತು. ಟೋಟಲಿ 12 ಇದೆ, ಟೋಟಲಿ 12 ಸೆಂಟಿಮೀಟರ್ ಇದೆ. ಇದು ಎಕ್ಸ್ ಸೆಂಟಿಮೀಟರ್ ತೆಗೆದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಳಿತು ಅಂದ್ರೆ 12 ಮೈನಸ್ ಎಕ್ಸ್ ಅನ್ನುವಂಥದ್ದು. 12 ಮೈನಸ್ ಎಕ್ಸ್. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಳಿದಿರ್ತದ, ಟೋಟಲಿ 5 ಸೆಂಟಿಮೀಟರ್ ಇದೆ. ಈ ಕಡೆ ಎಕ್ಸ್ ಅಂದ್ರೆ
ಟೋಟಲಿ 5ರಲ್ಲಿ ಇದು ಎಕ್ಸ್ ಅನ್ನ ತೆಗೆದಾಗ ಈ ಕಡೆ ಏನು ಉಳಿತು 5 ಮೈನಸ್ ಎಕ್ಸ್ ಅನ್ನುವಂಥದ್ದು. ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಈಗ ನಾವು ವೃತ್ತದ ಪ್ರಮೇಯಗಳಿಗೆ ಹೋದಾಗ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಏನಾಗಿರ್ತವೆ, ಒಂದಕ್ಕೊಂದು ಸಮಾನ ಆಗಿರುತ್ತವೆ. ಅಂದ್ರೆ ಇದು 5 ಮೈನಸ್ ಎಕ್ಸ್ ಇದ್ದಾಗ ಇದು ಕೂಡ ಎಷ್ಟಾಗಿರುತ್ತೆ, ಇಲ್ಲಿಂದ ಇಲ್ಲಿಗೆ ಟೋಟಲ್ ಅಂತೂ 13 ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿರುತ್ತೆ, ಇದನ್ನು ಕೂಡ 5 ಮೈನಸ್ ಎಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಈ ಕಡೆ ಇದು 12 ಮೈನಸ್ ಎಕ್ಸ್ ಇದ್ದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿರುತ್ತೆ, ಇದು 12 ಮೈನಸ್ ಎಕ್ಸ್ ಅನ್ನ ಆಗಿರುತ್ತೆ ಅಂತ, 12 ಮೈನಸ್ ಎಕ್ಸ್. ಈಗ ಈ ಬಾಹುಗೆ ಇದಕ್ಕೊಂದು ಹೆಸರು ಕೊಡೋಣ, ಪಿ ಅಂತ ನಾವು ಕೊಟ್ಟ ಅಂತ ಅನ್ಕೊಳ್ರಿ. ಈಗ ಎ ಸಿ ಟೋಟಲ್ ಎಷ್ಟಿದೆ, ಎ ಸಿ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಇದೆ. ಎ ಸಿ ಇಸ್ ಈಕ್ವಲ್ ಟು ಟೋಟಲ್ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅವರು, 13 ಸೆಂಟಿಮೀಟರ್ ಕೊಟ್ಟರು. ಎ ಸಿ ಯಲ್ಲಿ ತೆಗೆದು ನಾವು ಎ ಪಿ ಅನ್ನ ಮಾಡ್ಕೊಳ್ಳೋಣ. ಈಗ ಎ ಪಿ ಎಷ್ಟಿದೆ, ಎ ಸಿ ಅಂದ್ರೆ ಎ ಪಿ ಪ್ಲಸ್ ಪಿ ಸಿ ಅನ್ನುವಂಥದ್ದು. ಎ ಪಿ ಪ್ಲಸ್ ಪಿ ಸಿ ಇಸ್ ಈಕ್ವಲ್ ಟು ಎಷ್ಟಿದೆ, 13 ಸೆಂಟಿಮೀಟರ್. ಎ ಪಿ ಅಂದ್ರೆ ಏನಿದೆ, ಎ ಲಿಂದ ಪಿ ಗೆ, ಇದು ಎ ಈ ಕಡೆ ಇರ್ತಕ್ಕಂಥ, ಇದು ಸಪೋಸ್ ಕ್ಯೂ ಅನ್ಕೊಳ್ಳೋಣ, ಇದು ಆರ್ ಅನ್ಕೊಳ್ಳೋಣ. ಈಗ ಎ ಪಿ ಅದಕ್ಕೆ ಸಮ ಇದೆ ಅಂದ್ರೆ ಎ ಕ್ಯೂ ಗೆ ಸಮ ಇದೆ. ಎ ಕ್ಯೂ ಎಷ್ಟಿದೆ, 5 ಮೈನಸ್ ಎಕ್ಸ್ ಇದೆ. ಹೇಗ್ ಬಂತಂದ್ರೆ ಈ ಕಡೆದು ಬಾಹು ಎಕ್ಸ್ ಇದೆ, ಟೋಟಲ್ 5 ಇದೆ, ಟೋಟಲ್ 5 ನಲ್ಲಿ ಎಕ್ಸ್ ಅನ್ನ ಕಳೆದಾಗ ಅಂದ್ರೆ 5 ಮೈನಸ್ ಎಕ್ಸ್ ಅನ್ನ ಇಲ್ಲಿ ಎ ಕ್ಯೂ ಉಳಿತು. ಎ ಕ್ಯೂ ಎ ಪಿ ಗೆ ಸಮನಾಗಿರೋದ್ರಿಂದ ಎ ಪಿ ಯ ಉದ್ದನು ಕೂಡ ಏನಾಯ್ತು, 5 ಮೈನಸ್ ಎಕ್ಸ್ ಅನ್ನುವಂಥದ್ದು. ಪ್ಲಸ್ ಇನ್ನು ಪಿ ಸಿ, ಪಿ ಲಿಂದ ಸಿ ಗೆ ನೋಡೋಣ. ಈ ಕಡೆ ಪಿ ಸಿ ಮತ್ತು ಸಿ ಆರ್ ಇವೆರಡೂ ಸಮ ಇವೆ, ಟೋಟಲ್ 12 ಇದೆ. ಇದು ಎಕ್ಸ್ ಅನ್ನ ತೆಗೆದಾಗ 12 ಮೈನಸ್ ಎಕ್ಸ್ ಆಯ್ತು, ಅಂದ್ರೆ ಇದನ್ನು ಕೂಡ 12 ಮೈನಸ್ ಎಕ್ಸ್ ಆಯ್ತು. 12 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಟೋಟಲ್ 13 ಅನ್ನುವಂಥದ್ದು. ಈಗ 12 ಪ್ಲಸ್ 5 17, ಇದು 13ಕ್ಕೆ 13 ಇಕ್ಕೋಣ. ಈ 5 ಪ್ಲಸ್ 12 2 ಪ್ಲಸ್ ಇವೆ ಚಿಹ್ನೆ, 12 5 17 ಪ್ಲಸ್ 17 ಆ ಕಡೆ ಹೋದ್ರೆ ಮೈನಸ್ 17, ಮೈನಸ್ 1x ಮೈನಸ್ 1x ಅಂದ್ರೆ ಮೈನಸ್ 2x ಅನ್ನುವಂಥದ್ದು. ಈಗ ಮೈನಸ್ 2x ಇಸ್ ಈಕ್ವಲ್ ಟು ಕಳೆದಾಗ 17ರಲ್ಲಿ 13 ಹೋದ್ರೆ 4, ದೊಡ್ಡ ಪೂರ್ಣಾಂಕದ ಚಿಹ್ನೆ ಮೈನಸ್ ಇದೆ, ಮೈನಸ್ ಮೈನಸ್ ಹೋಯ್ತು. x ಇಸ್ ಈಕ್ವಲ್ ಟು 4/2 ಅಂದ್ರೆ 2 1 2 2 2 4 ಅಂದ್ರೆ ಇಲ್ಲಿ ಬರ್ತಕ್ಕಂಥ ಉತ್ತರ ಎಷ್ಟು, 2 ಅಂದ್ರೆ ಈ ಎರಡನೇ ಪ್ರಶ್ನೆ ಅಥವಾ 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟು, 2 ಸೆಂಟಿಮೀಟರ್ ಅನ್ನುವಂತಹ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ರೂಟ್ ಎ ಇಸ್ ಈಕ್ವಲ್ ಟು 24 ಅಂತ ಕೊಟ್ಟಿದ್ದಾರೆ. ಇದರ ಬೆಲೆಯನ್ನ ನಮಗೆ ಕೇಳಿದ್ದಾರೆ. ಈಗ ಅದರ ಬೆಲೆಯನ್ನ ಕಂಡು ಹಿಡಿಯೋಣ. 4a ಡಿವೈಡ್ ಬೈ 9 ಅಂತ ಇದೆ. 4a ಡಿವೈಡ್ ಬೈ 9 ಇದು ಎ ಇದೆ. ಈಗ 4ರ ವರ್ಗಮೂಲ ಎಷ್ಟು, 2. 9ರ ವರ್ಗಮೂಲ ಎಷ್ಟು, 3. ಉಳಿತೇನೀಗ ರೂಟ್ ಎ ಅನ್ನ ಉಳಿತು. ಈಗ ಬೆಲೆಯನ್ನ ಆದೇಶಿಸಿ ಡೈರೆಕ್ಟ್ 2 ಡಿವೈಡ್ ಬೈ 3 ಇಂಟು ರೂಟ್ ಎ. ರೂಟ್ ಎ ಅಂದ್ರೆ ಇದ್ರ ಬೆಲೆ ಕೊಟ್ಟಿದ್ದಾರೆ. ರೂಟ್ ಎ ಇಸ್ ಈಕ್ವಲ್ ಟು ಎಷ್ಟಿದೆ, ರೂಟ್ ಎ ಅಂದ್ರೆ 24 ಇದೆ. 24 ಅನ್ನ ಬೆಲೆ ಆದೇಶಿಸಿ. ಇಲ್ಲಿ 3 ಅಂದ್ರೆ 3 8 24 ಅಂದ್ರೆ 2 ಮತ್ತು 8 ಅನ್ನು ಉಳಿತು. 2 8 16 ಅಂದ್ರೆ 93ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, 16 ಅನ್ನುವಂತ ಉತ್ತರ ಸರಿಯಾದಂತ ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ 94ನೇದು. ಇಲ್ಲಿ ಬಾರ್ಡಮಾಸ್ ನಿಯಮವನ್ನು ಉಪಯೋಗಿಸಿ ನಾವು ಇದನ್ನ ಬಿಡಿಸಬೇಕು. ಇಲ್ಲಿ ಬಿ ಅಂದ್ರೆ ಬ್ರಾಕೆಟ್, ಓ ಅಂದ್ರೆ ಆಫ್, ಡಿ ಅಂದ್ರೆ ಡಿವಿಷನ್. ಬಾರ್ಡಮಾಸ್ ಇದು ಮಲ್ಟಿಪ್ಲಿಕೇಶನ್ ಗುಣಾಕಾರ, ಇದು ಸಂಕಲನ, ಇದು ವ್ಯವಕಲನ. ಬಾರ್ಡಮಾಸ್ ಅಂದ್ರೆ ಮೊದಲು ಬ್ರಾಕೆಟ್ ಗಳನ್ನ ಬಿಡಿಸಬೇಕು ಅಂತ. ಅಲ್ಲಿಂದ ಆಫ್ ಭಾಗಾಕಾರ, ಗುಣಾಕಾರ, ಸಂಕಲನ, ಆಮೇಲೆ ವ್ಯವಕಲನ ಅಂತಕ್ಕಂಥ ಈ ಒಂದು ನಿಯಮವನ್ನು ಬಿಡಿಸಬೇಕು. ಇಲ್ಲಿ ನಾನು ನೇರವಾಗಿ ಇದನ್ನೇ ಮುಂದುಗಡೆ ಬಿಡಿಸ್ತಾ ಇದ್ದೀನಿ ನೋಡಿ. 4ಕ್ಕೆ 4 ಇದೆ, 4ಕ್ಕೆ 4 ಅನ್ನ ಹಾಗೆ ಇಡೋಣ. 2 ಮೈನಸ್, ಈಗ ನಮಗೆ ಬ್ರಾಕೆಟ್ ಗಳಲ್ಲಿ ಫಸ್ಟ್ ಬ್ರಾಕೆಟ್ ಇದು ರೇಖಾವರ್ಣ, ಆ ನಂತರ ಅಲ್ಪಾವರ್ಣ, ಆ ನಂತರ ಪುಷ್ಪಾವರ್ಣಗಳನ್ನ ಬಿಡಿಸಬೇಕು, ಆ ನಂತರ ಲಾಸ್ಟಿಗೆ ವರ್ಗಾವರಣವನ್ನ ಬಿಡಿಸಬೇಕು. ಅದಕ್ಕಾಗಿ ಫಸ್ಟ್ ರೇಖಾವರ್ಣವನ್ನ ಬಿಡಿಸೋಣ. 2 ಮೈನಸ್ ಪುಷ್ಪಾವರ್ಣ 3 ಮೈನಸ್ ಇದನ್ನ ಬಿಡಿಸಮಿ 1 ಮೈನಸ್ 4. 1 ಮೈನಸ್ 4 ಅಂದ್ರೆ ಎಷ್ಟಾಗುತ್ತೆ, ಒಂದು ಧನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕ ಇದ್ದಾಗ ಕಳಿತೀವಿ. 4ರಲ್ಲಿ 1 ಹೋದ್ರೆ 3, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಏನು ಬಂದಿದೆ, ಮೈನಸ್ ಇದೆ. ಇಲ್ಲಿ 4ರಲ್ಲಿ 1 ಕಳೆದ್ರೆ 3, ಈ 3 ಅಂದ್ರೆ ಇದು ಮೈನಸ್ 3 ಅನ್ನ ಆಯ್ತು. ಮೈನಸ್ 3 ಅಂದ್ರೆ ಈ ಮೈನಸ್ ಏನಾಯ್ತು, ಪ್ಲಸ್ ಆಯ್ತು, ಪ್ಲಸ್ 3 ಅನ್ನ ಆಯ್ತು ಅಂತಕ್ಕಂಥ. ಇಲ್ಲಿ ಆಲ್ರೆಡಿ ಚಿಹ್ನೆ ಮೈನಸ್ ಇದೆ. 4ರಲ್ಲಿ 1 ಕಳೆದಾಗ ಇದು ಒಂದು ಮೈನಸ್ ಬಂತು, ಈ ಮೈನಸ್ ಏನಾಯ್ತು, ಅಲ್ಲಿ ಪ್ಲಸ್ ಅನ್ನ ಆಯ್ತು. ಹಾಗಾದ್ರೆ ಇಲ್ಲಿ ಏನ್ ಬಂತು ಅಂದ್ರೆ ಪ್ಲಸ್ 3 ಅನ್ನುವಂಥದ್ದು. ಈಗ ಮತ್ತೆ ಇದನ್ನ ಕಂಟಿನ್ಯೂ ಆಗಿ ಬಿಡಿಸೋಣ. ಇಸ್ ಈಕ್ವಲ್ ಟು 4 ಇಂಟು 2 ಮೈನಸ್ 3 ಪ್ಲಸ್ 3 ಅಂದ್ರೆ 6 ಆಯ್ತು. 6 ಅಂತಕ್ಕಂಥದ್ದು 2 ಮೈನಸ್ 6, 3 ಪ್ಲಸ್ 3 6, ಪ್ಲಸ್ 6 ಅಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 6 ಅನ್ನ ಆಯ್ತು. ಈಗ ಇಸ್ ಈಕ್ವಲ್ ಟು 4
ಈ 6ರಲ್ಲಿ 2 ಕಳೆದಾಗ 4, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್. ಪ್ಲಸ್ ಇಂಟು ಮೈನಸ್, ಮೈನಸ್ 4 4ರಲ್ಲಿ 16 ಅಂದ್ರೆ ಸರಿಯಾದ ಉತ್ತರ 94ನೇ ಪ್ರಶ್ನೆಗೆ ಎರಡನೇ ಉತ್ತರ ಮೈನಸ್ 16 ಅನ್ನುವಂತಹ ಉತ್ತರ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 95ನೇ ಪ್ರಶ್ನೆ. 6ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ 3 ಅಂಕಿಯ ಒಟ್ಟು ಸಂಖ್ಯೆಗಳು ಅಂತ ಕೇಳಿದ್ದಾರೆ. ನಾವು 3 ಅಂಕಿ ಸಂಖ್ಯೆ ಅಂದ ತಕ್ಷಣ ಇದನ್ನ ತೆಗೆದುಕೊಳ್ಳೋಣ. ಫಸ್ಟ್ 100 ಆಗ್ತದ, ಆಮೇಲೆ 101, ಇವೆಲ್ಲ 3 ಅಂಕಿಯ ಸಂಖ್ಯೆಗಳು. 102, ಆ ನಂತರ 103, 104 ಡ್ಯಾಶ್ 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 ಎಲ್ಲಿ ತನಕ ಬರ್ಬೋದು? ಇದು 1000ದವರೆಗೆ, ಅಂದ್ರೆ ಇದು 1000ದವರೆಗೆ 400 ಅಂಕಿ, 4 ಅಂಕಿ ಅಥವಾ 999 ಅಂತ 999 ಅನ್ನುವಂಥದ್ದು. ಅಂದ್ರೆ ಇವೆಲ್ಲ ಏನಾಗಿರ್ಬೇಕು? ಆ 3 ಅಂಕಿಯ ಸಂಖ್ಯೆಗಳಂದ್ರೆ ಇಷ್ಟವ ಟೋಟಲ್. ಇದರಲ್ಲಿ ನಮ್ಮ ಪ್ರಶ್ನೆ ಎಲ್ಲಾ 3 ಅಂಕಿಯ ಸಂಖ್ಯೆಗಳನ್ನ ಕೇಳಿಲ್ಲ. 6ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ 3 ಅಂಕಿಯ ಒಟ್ಟು ಸಂಖ್ಯೆ. 6ಲಿಂದ ಭಾಗ ಹೋಗ್ಬೇಕು. ಇದು ಹೋಗ್ತದೇನು? ಇಲ್ಲ. 6 ಒಂದ್ಲೆ 6 ಅಂದ್ರೆ 4 ಉಳಿತು. ಈಗ 41, 6 ಒಂದ್ಲೆ 6, 6 7 42 ಅಂದ್ರೆ ಇದು ಫಸ್ಟ್ ಅಂಕಿ 102 ಹೋಗುತ್ತೆ. ಹಾಗಾದ್ರೆ ಇಲ್ಲಿ 102 ಈ ಕಡೆ ಬರೆಯೋಣ. 102 ಆದ ನಂತರ ಮತ್ತೆ ನೆಕ್ಸ್ಟ್ 103, 104, 105 ಹೋಗಲ್ಲ. ಮುಂದಿಂದು ಅದಕ್ಕೆ ಯಾವುದರಿಂದ ನಾವು ಭಾಗಿಸ್ಬೇಕಾದ್ರೆ ಅದನ್ನ ಕೂಡಿಸ್ಬೇಕು. 102 ಪ್ಲಸ್ 6 ಅಂದ್ರೆ 108. 6 ಒಂದ್ಲೆ 6, 4 ಉಳಿತು, 6 8ಲೆ 48. ಮತ್ತೆ 108 ಅಂದ್ಮೇಲೆ ಇದಕ್ಕೆ 114 ಬರುತ್ತೆ. 6 ಒಂದ್ಲೆ 6, 5 ಉಳಿತು, 6 9ಲೆ 54. ಈ ರೀತಿ ಡ್ಯಾಶ್ 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 ಕೊನೆಗೆ ಎಷ್ಟಿದೆ? 999. 6ರಿಂದ ಭಾಗ ಹೋಗುತ್ತೇನು? ಹೋಗೋದಿಲ್ಲ. 6ರಿಂದ ಭಾಗ ಹೋಗ್ಬೇಕಾಗಿತ್ತಂದ್ರ ಆ ಸಂಖ್ಯೆ 2ಲಿಂದ ಭಾಗ ಹೋಗ್ಬೇಕು ಮತ್ತು 3ಲಿಂದ ಭಾಗ ಹೋದ್ರೆ 6ಲಿಂದ ಭಾಗ ಹೋಗುತ್ತೆ. ಹಾಗಾಗಿ ಕೊನೆಯ ಸಂಖ್ಯೆ ಯಾವುದು ಅಂತಕ್ಕಂತನ ನಾವೀಗ ಕೊನೆಯ ಸಂಖ್ಯೆಯನ್ನು ನೋಡೋಣ. ಫಸ್ಟಿಗೆ ಇಲ್ಲಿರ್ತಕ್ಕಂಥ ಸಂಖ್ಯೆಯಲ್ಲಿ ನಾವು 999 ಅಂತೂ ಹೋಗೋದಿಲ್ಲ. 998 ನೋಡಿ ಚೆಕ್ ಮಾಡೋಣ. 998 ಇದು ಸಮ ಸಂಖ್ಯೆ ಇದೆ, 2ರಿಂದ ಭಾಗ ಹೋಗುತ್ತೆ, 3ಲಿಂದ ಹೋಗೋದಿಲ್ಲ. ಕಾರಣ 8 9 9 18 26 ಅಲ್ಲತ್ತು, ಅಂದ್ರೆ ಹೋಗೋದಿಲ್ಲ. 997 ಅನ್ನ ನೋಡೋಣ. 997 2ಲಿಂದ ಹೋಗಲ್ಲ ಇದು. ಹಾಗಾದ್ರೆ 996 ಅನ್ನ ನೋಡೋಣ. 996 2ಲಿಂದ ಭಾಗ ಹೋಗ್ತದ. ಮತ್ತು 3 3ಲೆ 9, 3 3ಲೆ 9, 3 7ಲೆ 6 ಅಂದ್ರೆ ಇದು 2ರಿಂದ 3ರಿಂದ 2 ಅಂಕಿಗಳಿಂದ ಭಾಗ ಹೋಗ್ತದೆ, ಅಂದ್ರೆ ಅದು 6ರಿಂದ ಕೂಡ ಭಾಗ ಹೋಗ್ತದೆ. ಕೊನೆಯ ಅಂಕಿ ಎಷ್ಟು? 996 ಅನ್ನುವಂಥದ್ದು. ಈಗ ಇದನ್ನ ನಮ್ಗೆ 10ನೇ ತರಗತಿಯ ಒಂದು ಶ್ರೇಣಿಗಳ ಘಟಕದ ಪ್ರಕಾರ ನಾವು 3 ಅಂಕಿ ಎಷ್ಟು ಸಂಖ್ಯೆ ಇಲ್ಲಿರುವಂತ ಪದಗಳ ಸಂಖ್ಯೆಯನ್ನು ಕಂಡು ಹಿಡಿಬೇಕು. ನಾವು ಅದನ್ನ ಕಂಡು ಹಿಡಿಬೇಕಾಗಿತ್ತ. an is equal to a plus bracket n minus 1 into d ಅನ್ನುವಂತಹ ಸೂತ್ರ ಇದೆ. ಇದಕ್ಕ ಎಷ್ಟು ಸಂಖ್ಯೆಗಳಿವೆ? ಇವೆಲ್ಲ ಒಟ್ಟು ಎಷ್ಟು ಅಂಕಿಗಳಿವೆ? an ಅಂದ್ರೆ ಇಲ್ಲಿ ಕೊನೆಯ ಪದ 996. ನೆಕ್ಸ್ಟ್ a ಅಂದ್ರೆ ಇಲ್ಲಿ ಮೊದಲನೇ ಪದ ಆ ಶ್ರೇಣಿಯಲ್ಲಿ ಬರ್ತಕ್ಕಂಥದ್ದು 102. ಮತ್ತೆ ಪ್ಲಸ್ ಎನ್ ಅಂದ್ರೆ ಗೊತ್ತಿಲ್ಲ, ಅದನ್ನೇ ಕಂಡು ಹಿಡಿಬೇಕಾಗಿದೆ ಎಷ್ಟು ಪದಗಳಿವೆ ಅಂತ. -1 ಇಂಟು ಡಿ ಅಂದ್ರೆ ಇವೆರಡರ ವ್ಯತ್ಯಾಸ. 108ರಲ್ಲಿ 102 ಕಳೆದ್ರೆ 6. ಎಲ್ಲ ಪ್ರತಿಯೊಂದು ಯಾಕ 6ರಿಂದ ಭಾಗ ಹೋಗ್ಬೇಕಾಗಿದೆ. ಹಾಗಾಗಿ ಇದರ ವ್ಯತ್ಯಾಸ 6, ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಇದು 102 ಈ ಕಡೆ ತಗೊಂಡು ಬರೋಣ. ಪ್ಲಸ್ 102 ಈ ಕಡೆ ತಂದ್ರೆ -102 ಆಯ್ತು. ಕಳೀರಿ. 6ರಾಗ 2 ಹೋದ್ರೆ 4, 9ರ 0 ಹೋದ್ರೆ 9, 9ರಲ್ಲಿ 1 ಹೋದ್ರೆ 8. 996ರಲ್ಲಿ 102 ಕಳೆದಾಗ 894 ಬಂತು. ಅದೇ ರೀತಿ ಇನ್ನು ಉಳಿತೇನು? ಇಸ್ ಈಕ್ವಲ್ ಟು n-1 ಇಂಟು 6 ಅಂತ ಉಳಿತು. ಇಂಟು 6 ಅನ್ನೋದು ಈ ಕಡೆ ತಂದಾಗ ಭಾಗಿಲೆ ಆಯ್ತು. ಛೇದವನ್ನು ಹೊಡ್ರಿ. 6 ಒಂದ್ಲೆ 6, 6 ಒಂದ್ಲೆ 6 ಅಂದ್ರೆ 2 ಉಳಿತು. 6 4ಲೆ 24, 5 ಉಳಿತು. 6 9ಲೆ 54 ಆಯ್ತು. ಅಂದ್ರೆ 149. 149 -1 ಈ ಕಡೆ ತಂದ್ರ +1 ಆಯ್ತು. ಇಸ್ ಈಕ್ವಲ್ ಟು n ಆಯ್ತು. ಹಾಗಾದ್ರೆ n ಇಸ್ ಈಕ್ವಲ್ ಟು ಎಷ್ಟಾಯ್ತು? ಟೋಟಲ್ 150 ಅಂತಂದ್ರೆ ಇಲ್ಲಿರುವಂತಹ ಪದಗಳ ಸಂಖ್ಯೆ ಎಷ್ಟು? 3 ಅಂಕಿಯ 6ರಿಂದ ಭಾಗ ಹೋಗುವಂತ ಇವೆಲ್ಲ ಅಂಕಿಗಳು ಒಟ್ಟು ಎಷ್ಟಿವೆ ಅಂದ್ರೆ ಇವು 150 ಅಂತಕ್ಕಂಥದ್ದು 95ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು? 1ನೇದು 150 ಅನ್ನುವಂತಹ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆ 96ನೇ ಪ್ರಶ್ನೆಯನ್ನ ನೋಡೋಣ. ಗೂಡ್ಸ್ ರೈಲು ಒಂದು 72 ಕಿಲೋಮೀಟರ್ ಪರ್ ಗಂಟೆ. ಇದನ್ನ 70 ಇಲ್ಲೆಲ್ಲ ಮೀಟರ್ ಮತ್ತು ಸೆಕೆಂಡ್ ನಲ್ಲಿ ಕೊಟ್ಟಿದ್ದಾರೆ. ಇದನ್ನ ಮೀಟರ್ ನಲ್ಲಿ ಇರ್ತಕ್ಕಂಥ ಕಿಲೋಮೀಟರ್ ಪರ್ ಗಂಟೆ ಇದ್ರೆ ಮೀಟರ್ ಪರ್ ಸೆಕೆಂಡ್ ಅನ್ನ ಮಾಡ್ಕೋಬೇಕು. ಇದನ್ನ ಮಾಡ್ಬೇಕಾಗಿತ್ತ 5/8 ಲಿಂದ ಗುಣಾಕಾರ ಮಾಡ್ಬೇಕು. ಕಿಲೋಮೀಟರ್ ಪರ್ ಗಂಟೆ ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ ಅನ್ನ ಮಾಡ್ಬೇಕಾದ್ರೆ 5/8 ಲಿಂದ ಗುಣಾಕಾರ ಮಾಡಬೇಕು. 18 ಒಂದ್ಲೆ 18 4ಲೆ 72. ಹಾಗಾದ್ರೆ 4 5ಲೆ ಎಷ್ಟಾಯ್ತು? 20. ಅಂದ್ರೆ ಎಷ್ಟಾಯ್ತು? ಇದು 20 ಮೀಟರ್ ಪರ್ ಸೆಕೆಂಡ್ ಅನ್ನ ಆಯ್ತು. ಇದು ಏನಿದು?
ಇದ್ರದ್ದು ವೇಗ ಅಂತಕ್ಕಂಥದ್ದು ವೇಗ. ಈಗ ನಮಗೊಂದು ಸೂತ್ರ ಇದೆ, ಏನಿದೆ ಅಂತಂದ್ರೆ ರೈಲಿನ ವೇಗವನ್ನ, ಇದು ಯಾವ್ದು ರೈಲನ್ನ ತಗೊಳ್ಳೋಣ, ರೈಲಿನ ವೇಗ. ಇಂಥ ಪ್ರಶ್ನೆಗೆ ರೈಲಿನ ವೇಗವನ್ನ ಕಂಡು ಹಿಡಿಬೇಕಾಗಿತ್ತಂದ್ರ ನಮಗೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಸೂತ್ರ ಇದೆ ಇಲ್ಲಿ. ಅಂದ್ರೆ ಆ ಸೂತ್ರ ಏನು ಅಂತಂದ್ರೆ ರೈಲಿನ ಉದ್ದ ಪ್ಲಸ್ ನಿಲ್ದಾಣದ ಉದ್ದ, ಅದು ನಿಲ್ದಾಣದ ಉದ್ದ ಅಂತಕ್ಕಂಥದ್ದು ಡಿವೈಡ್ ಬೈ ಟೈಮ್, ಎಷ್ಟು ಟೈಮ್ ಅನ್ನ ತೆಗೆದುಕೊಳ್ತು ಅಂತಕ್ಕಂಥದ್ದು. ಈಗ ರೈಲಿನ ವೇಗ 20 ಇದೆ. ನೆಕ್ಸ್ಟ್ ಸಮನಾಗಿದೆ ರೈಲಿನ ಉದ್ದವನ್ನ ಕಂಡು ಹಿಡಿಬೇಕಾದ ಎಕ್ಸ್ ಅಂತ ಇಟ್ಕೊಳ್ಳೋಣ. ಇದು ನಿಲ್ದಾಣದ ಉದ್ದ 250 ಮೀಟರ್ ಉದ್ದದ ನಿಲ್ದಾಣ ಇದೆ, 250 ಅಂತ ಇಟ್ಕೊಳ್ಳೋಣ. ಡಿವೈಡ್ ಬೈ ಟೈಮ್ ಎಷ್ಟು ತಗೊಂತಂದ್ರೆ 26 ಟೈಮ್ ಸೆಕೆಂಡ್ ಅನ್ನ ತೆಗೆದುಕೊಳ್ಳಿ. ಈಗ ಇವೆರಡನ್ನ ಗುಣಾಕಾರ ಮಾಡ್ರಿ. ಗುಣಾಕಾರವನ್ನ ಮಾಡಿದಾಗ 20 × 26 ಅಂದ್ರೆ 520 ಪ್ಲಸ್ 250 ಈ ಕಡೆ ತಗೊಂಡ್ ಬರ್ರಿ, ಮೈನಸ್ 250 ಇಸ್ ಈಕ್ವಲ್ ಟು ಎಷ್ಟು ಉಳಿತು ಎಕ್ಸ್. ಎಕ್ಸ್ ಅಂದ್ರೆ ಏನಂತ ತಗೊಂಡಿದೀವಿ, ರೈಲಿನ ಉದ್ದ ಅಂತ ತಗೊಂಡಿದ್ವಿ. ಎಕ್ಸ್ ಇಸ್ ಈಕ್ವಲ್ ಟು ಈಗ 520ರಲ್ಲಿ 250 ಅನ್ನ ಕಳೆದಾಗ ಬರ್ತಕ್ಕಂಥ ಉತ್ತರ ಎಷ್ಟು, 270 ಮೀಟರ್ ಅನ್ನುವಂಥದ್ದು. ಹಾಗಾದ್ರೆ 96ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು, 270 ಮೀಟರ್ ಅನ್ನುವಂತಹ ಉತ್ತರ ಇದು ಸರಿಯಾದಂತಹ ಉತ್ತರ. ಇನ್ನು 97ನೇ ಪ್ರಶ್ನೆಗೆ ಬರೋಣ. ಈ 97ನೇ ಪ್ರಶ್ನೆ ನಮಗೆ ಏನಿದೆ ಅಂದ್ರೆ 5 ಮೈಲು ಅಂತಂದ್ರೆ 1 ಮೈಲು ಇಸ್ ಈಕ್ವಲ್ ಟು ಅಂದಾಜು 1.6 ಕಿಲೋಮೀಟರ್ ಅಂತಿದೆ. 1.6 ಕಿಲೋಮೀಟರ್ 1 ಮೈಲ್ ಅಂದ್ರೆ 5 ಮೈಲ್ ಅಂದ್ರೆ ಎಷ್ಟು ಅಂದ್ರೆ 16 × 5 ಅಂದ್ರೆ ಅಂದಾಜು 8.00 ಅಂತ ಇಟ್ಕೊಳ್ಳೋಣ. ಅಂದ್ರೆ 5 ಮೈಲು ಅಂದ್ರೆ ಸುಮಾರು ಅಂದಾಜು 8.00 ಬರಬಹುದು. ಇಲ್ಲಿ ಪಾಯಿಂಟ್ ನಲ್ಲಿ ಯಾವ್ದು ಕೇಳಿಲ್ಲ ಅಂತ ನಾ ಇದನ್ನ ನೇರವಾಗಿ 8 ಅಂತ ತೆಗೆದುಕೊಳ್ತಾ ಇದ್ದೇನೆ. ಅಂದ್ರೆ 5 ಮೈಲ್ ಅಂದ್ರೆ 8 ಕಿಲೋಮೀಟರ್, ಇದು 7 ಕಿಲೋಮೀಟರ್. ಇವುಗಳ ನಡುವಿನ ವ್ಯತ್ಯಾಸ ಅಂದ್ರೆ 8 ಕಿಲೋಮೀಟರ್ ನಲ್ಲಿ 7 ಕಿಲೋಮೀಟರ್ ಹೋದ್ರೆ ವ್ಯತ್ಯಾಸ ಎಷ್ಟಾಗುತ್ತೆ, 1 ಕಿಲೋಮೀಟರ್ ಅನ್ನುವಂತಹ ಉತ್ತರ. 98ನೇ ಪ್ರಶ್ನೆ, ಒಬ್ಬನ ಬಳಿ ₹1, ₹1, ₹5, ₹10 ಬಗೆಯ ನೋಟುಗಳನ್ನು ಒಳಗೊಂಡಂತೆ ₹480 ಇದೆ. ಅವನ ಬಳಿ ಇರುವ ಪ್ರತಿ ಬಗೆಯ ನೋಟುಗಳ ಸಂಖ್ಯೆ ಸಮನಾಗಿದ್ದರೆ ಅವನ ಬಳಿ ಇರುವ ನೋಟುಗಳ ಸಂಖ್ಯೆ ಎಷ್ಟು ಅಂತ. ಅಂದ್ರೆ ಪ್ರತಿ ಬಗೆಯ ನೋಟುಗಳ ಸಂಖ್ಯೆ ಎಷ್ಟಿದೆ, ಸಮನಾಗಿದ್ದರೆ ಅವನಲ್ಲಿರುವಂತಹ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ 1 ಅಂದ್ರೆ 1x ಅಂತ ತಗೊಳ್ಳೋಣ. ನೋಟುಗಳ ಸಂಖ್ಯೆ ಎಷ್ಟು, ನೋಟುಗಳ ಸಂಖ್ಯೆ ಅಂದ್ರೆ ₹1 ಎಕ್ಸ್ ನೋಟುಗಳು, ₹5 ಅಂದ್ರೆ 5 × x ನೋಟುಗಳು, ಅಂದ್ರೆ ಇವು ರೂಪಾಯಿ ಇದೆ, ಇದು ನೋಟುಗಳ ಸಂಖ್ಯೆ ರೂಪಾಯಿ × ನೋಟುಗಳು ಪ್ಲಸ್ 10x ಅನ್ನ ತೆಗೆದುಕೊಂಡಾಗ ನಮಗಿರ್ತಕ್ಕಂಥ ಉತ್ತರ 480 ಆಯ್ತು. ಈ 480ಯಲ್ಲಿ ನಮಗೆ 10, 15 ಒಂದು 16x ಅಂದ್ರೆ x ಇಸ್ ಈಕ್ವಲ್ ಟು 480. ಈ 16x ಅಂತಕ್ಕಂಥದ್ದು ಇವೆಲ್ಲ ಕೂಡಿಸಿದ್ರೆ 16x ಅನ್ನ ಈ ಕಡೆ ತಂದ್ರೆ 16 ಆಯ್ತು. 16 ಒಂದ್ಲೆ 16 3ಲೆ 48 ಅಂದ್ರೆ 30. ಅಂದ್ರೆ x ಇಸ್ ಈಕ್ವಲ್ ಟು 30 ಅಂದ್ರೆ ಇದು ಎಷ್ಟು, ₹30. ಇದು ₹1 ನೋಟು 30 ಇವೆ, ₹5 ನೋಟು 30 ಇವೆ ಅಂದ್ರೆ ಇದು ₹150 ಅಂದಂಗಾಯ್ತು. ಟೋಟಲ್ ಎಲ್ಲ ಕರೆಕ್ಟ್ ಆಗ್ಬೇಕಲ್ಲ. ₹10 ನೋಟುಗಳು 30 ಇವೆ, 30 ಅಂದ್ರೆ 300 ಆಯ್ತು. 300 ಅಂತಂದ್ರ ಇವೆಲ್ಲ ಕೂಡ್ಸಾಗ ಎಷ್ಟಾಯ್ತು, ₹480 ಆಯ್ತು. ಹಾಗಾದ್ರೆ ಪ್ರತಿಯೊಂದು ₹1 ನೋಟುಗಳು ಎಷ್ಟಿವೆ, 30 ಇವೆ. ₹5 ನೋಟುಗಳು ಎಷ್ಟಿವೆ, 30 ಇವೆ. ₹10 ನೋಟುಗಳು ಎಷ್ಟಿವೆ, 30 ಇವೆ. ಎಲ್ಲಾನು 30 ನೋಟುಗಳ ಸಂಖ್ಯೆ ಸಮನಾಗಿದ್ದರೆ ಒಟ್ಟು ಹಣ ಎಷ್ಟಾಗಬೇಕು, ₹480. ₹30 ಒಂದು ನೋಟುಗಳಂದ್ರೆ ₹30, ₹30 5 ನೋಟುಗಳಂದ್ರೆ ₹150, ₹30 10 ನೋಟುಗಳಂದ್ರೆ ₹300. ಎಲ್ಲಾ ನೋಟುಗಳು ಒಟ್ಟು 30 ಈ ನೋಟುಗಳನ್ನು ಟೋಟಲ್ ಮಾಡಿದಾಗ ಒಟ್ಟು ಬೆಲೆ ಎಷ್ಟಾಯ್ತು, ₹480 ಅನ್ನುವಂಥದ್ದು. ಹಾಗಾದ್ರೆ ಇಲ್ಲಿರುವಂತಹ ನೋಟುಗಳ ಸಂಖ್ಯೆ ಎಷ್ಟು ಅಂದ್ರೆ ಪ್ರತಿಯೊಂದು ಅವನ ಬಳಿ ಇರುವ ಒಟ್ಟು ನೋಟುಗಳು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರತಿ ಬಗೆಯ ನೋಟುಗಳ ಸಂಖ್ಯೆ ಸಮವಾಗಿದ್ರೆ ಅವನ ಬಳಿ ಇರುವ ನೋಟುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅವನ ಬಳಿ ಇರುವ ನೋಟುಗಳ ಸಂಖ್ಯೆ 30 + 30 30 + 30 ಟೋಟಲ್ 90.
ಒಂದೊಂದು ಎಷ್ಟಿವೆ ನೋಟು ಅಂದ್ರೆ 30 ನೋಟ್ ಇವೆ ಅಂತ. ಹಾಗಾದ್ರೆ ಇಲ್ಲಿರುವಂತಹ ಸರಿಯಾದ ಉತ್ತರ ಅಂದ್ರೆ ಅವನ ಹತ್ರ ಇರತಕ್ಕಂತ ನೋಟುಗಳ ಸಂಖ್ಯೆ ಟೋಟಲಿ ಎಷ್ಟಿದೆ? 90. 1 ರೂಪಾಯಿದು 30, 5 ರೂಪಾಯಿದು 30, 10 ರೂಪಾಯಿದು 30 ಅಂದ್ರೆ 33ಲೆ 90 ನೋಟುಗಳಿವೆ ಅಂತ. ಅದ್ರ ಒಂದೊಂದು ರೂಪಾಯಿ, 1 ರೂಪಾಯಿ ಎಷ್ಟು ನೋಟುಗಳು, 5 ರೂಪಾಯಿದು ಎಷ್ಟು ನೋಟುಗಳಿವೆ, 10 ರೂಪಾಯಿದು ಎಷ್ಟು ನೋಟುಗಳಿವೆ ಅಂದ್ರೆ ಪ್ರತಿಯೊಂದು ನೋಟುಗಳು 30 ಇವೆ. ಅವನ ಬಳಿ ಇರುವ ಒಟ್ಟು ನೋಟುಗಳ ಸಂಖ್ಯೆಯನ್ನು ಕೇಳಿದಾಗ 90, ಪ್ರತಿ ಬೆಲೆಯ ನೋಟುಗಳ ಸಂಖ್ಯೆ ಎಷ್ಟು ಅಂದ್ರೆ ಅದು 30 ಅನ್ನುವಂತ ಉತ್ತರ. ಇನ್ನು 99ನೇ ಪ್ರಶ್ನೆ, x ಮತ್ತು 1/x ಗಳ ಸರಾಸರಿ m ಅಂತ. x ಮತ್ತು 1/x ಗಳ ಸರಾಸರಿ, 1/x ಗಳ ಸರಾಸರಿ ಅಂದ್ರೆ ಡಿವೈಡ್ ಬೈ ಎಷ್ಟಿವೆ? 2 ಇವೆ, 2 ಈಸ್ ಈಕ್ವಲ್ ಟು m ಅನ್ನುವಂಥ. ಈಗ ಅದನ್ನ ಗುಣಾಕಾರ ಮಾಡೋಣ. x ಪ್ಲಸ್ 1/x ಈಸ್ ಈಕ್ವಲ್ ಟು 2 ಇಂಟು m ಅಂದ್ರೆ 2m ಆಯ್ತು. x ಪ್ಲಸ್ 1/x ಈಸ್ ಈಕ್ವಲ್ ಟು ಏನಾಯ್ತು? ಇದು 2m. ಇದು ಸಮೀಕರಣ 1 ಅನ್ಕೊಳ್ಳೋಣ. ನಮಗೆ x ಕ್ಯೂಬ್ ಪ್ಲಸ್ 1/x ಕ್ಯೂಬ್ ಗಳ ಸರಾಸರಿ ಅಂದ್ರೆ ಇದನ್ನ ಘಾತ ಸಂಖ್ಯೆಗೆ ಇದು ಮಾಡಾಮಿ ಮೂರನೇ ಘಾತಕ್ಕೆ ಹಾಕಿದಾಗ, ಇದನ್ನ ಮೂರನೇ ಘಾತಕ್ಕೆ ಹಾಕಿದಾಗ ಏನಾಗ್ತದ? ಇದನ್ನ x ಪ್ಲಸ್ 1/x ಹೋಲ್ ಕ್ಯೂಬ್ ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು ನಾವು? x ಪ್ಲಸ್ 1/x ಹೋಲ್ ಕ್ಯೂಬ್ ಅಂದ್ರೆ ಇದನ್ನ ನಮ್ಮ ಘಾತ ಸಂಖ್ಯೆ 3 ಬರ್ಬೇಕಲ್ಲ, ಅದಕ್ಕೆ ಇದನ್ನ ಘಾತ ಸಂಖ್ಯೆ ಮೂರನೇ ಘಾತಕ್ಕೆ ಹಾಕಿದಾಗ ಅಂದ್ರೆ ಅದ ಎರಡೂ ಕಡೆಗೆ ನಾವು ಮೂರನೇ ಘಾತವನ್ನ ಹಾಕ್ಬೇಕು. ಈಗ a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದ್ರೆ 1/x ಕ್ಯೂಬ್, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3 ಇಂಟು a ಅಂದ್ರೆ x ಇದೆ, b ಅಂದ್ರೆ 1/x ಇದೆ, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ ಇಸ್ ಈಕ್ವಲ್ ಟು a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ ಇಸ್ ಈಕ್ವಲ್ ಟು 2 m ಕ್ಯೂಬ್ ಇದೆ. ಇದಕ್ಕೂ ಕೂಡ ನಾವು ಮೂರನೇ ಘಾತಕನ್ನ ಹಾಕಿದಾಗ 2ರ ಘಾತ 3 ಅಂದ್ರೆ 8 ಆಯ್ತು. m ಕ್ಯೂಬ್ಗೆ m ಕ್ಯೂಬ್ ಅನ್ನ ಆಯ್ತು. ಈಗ ನಮಗೇನು ಕೇಳಿದ್ದಾರೆ? ಎಕ್ಸ್ ಕ್ಯೂಬ್ ಪ್ಲಸ್ 1/x ಕ್ಯೂಬ್ ನ ಸರಾಸರಿ ಅಂತ ಕೇಳಿದ್ದಾರೆ. 1/x ಕ್ಯೂಬ್ ಇದನ್ನ ಮಾಡ್ಕೊಳ್ಳೋಣ ಮೊದಲು. ಇಸ್ ಈಕ್ವಲ್ ಟು ಅಂದ್ರೆ ಪ್ಲಸ್ ಈ ಎಕ್ಸ್ ಕ್ಯಾನ್ಸಲ್ ಆಯ್ತು, 3 ಉಳಿತು. ಇಲ್ಲಿ x ಪ್ಲಸ್ 1/x ಅಂದ್ರೆ ಇದ್ರ ಉತ್ತರ ಸಮೀಕರಣ 1ರ ಪ್ರಕಾರ, ಸಮೀಕರಣ 1ನೇ ಸಮೀಕರಣದ ಪ್ರಕಾರ x ಪ್ಲಸ್ 1/x ಅಂದ್ರೆ ಎಷ್ಟಿದೆ? 2m ಅಂತಕ್ಕಂಥದ್ದಿದೆ. ಇಲ್ಲಿ 2m ಅನ್ನ ಆದೇಶಿಸಲಾಗಿದೆ. ಈಗ x ಕ್ಯೂಬ್ ಪ್ಲಸ್ 1/x ಕ್ಯೂಬ್ ಇಸ್ ಈಕ್ವಲ್ ಟು x ಕ್ಯೂಬ್ ಪ್ಲಸ್ 1/x ಕ್ಯೂಬ್ ಇಸ್ ಈಕ್ವಲ್ ಟು 8m ಕ್ಯೂಬ್. ಈಗ 3 2 6m, 6m ಅನ್ನ ಆ ಕಡೆ ಹೋದ್ರೆ ಮೈನಸ್ 6m ಆಯ್ತು. ಕಾಮನ್ ತೆಗಿರಿಲಿ ಎಷ್ಟು ಬರ್ತದ? 2m² ಅನ್ನ ಕಾಮನ್ ಬರುತ್ತೆ. ನಮಗೆ 2m ಅನ್ನ ಕಾಮನ್ ಬರುತ್ತೆ. 2 ಎಷ್ಟಲೇ 8 ಅಂದ್ರೆ 2 4 8 ಅಂದ್ರೆ4m² ಮೈನಸ್ 2 ಎಷ್ಟಲೇ 6 ಅಂದ್ರೆ 2 3 6. ಇದು ನಮಗೆ x ಕ್ಯೂಬ್ ಪ್ಲಸ್ 1/x ಕ್ಯೂಬ್ ಉತ್ತರ ಬಂತು. ಪ್ರಶ್ನೆ ಏನು ಕೇಳಿದ್ದಾರೆ? ಇವುಗಳ ಸರಾಸರಿ ಕೇಳಿದ್ದಾರೆ. ಮತ್ತೆ ಇದ್ರ ಕೆಳಗೆ ನಾವು 2 ಅನ್ನ ಹಾಕಬೇಕು. ಮತ್ತೆ ಇದ್ರ ಕೆಳಗೂ ಕೂಡ ಏನ್ ಹಾಕಬೇಕು? 2 ಅನ್ನ ಹಾಕಬೇಕು. ಸರಾಸರಿ ಅಂತಂದಾಗ ಈ x ಕ್ಯೂಬ್ ಪ್ಲಸ್ 1/x ಕ್ಯೂಬ್ ನ ಸರಾಸರಿ ಅಂತ ಅರ್ಥ. x ಕ್ಯೂಬ್ ಪ್ಲಸ್ 1/x ಕ್ಯೂಬ್ ನ ಸರಾಸರಿ ಅಂತ ಕೇಳಿದರೆ ಕೆಳಗಡೆ 2 ಅಂದ್ರೆ ಈ 2 ಮತ್ತು ಈ 2 ಅನ್ನ ಛೇದ ಹೋಯ್ತು. ಉಳಿತೇನೆ m ಇಂಟು 4m² ಮೈನಸ್ 3 ಅನ್ನುವಂತಹ ಉತ್ತರ. 99ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? m ಇಂಟು 4m² ಮೈನಸ್ 3 ಅನ್ನುವಂತ ಉತ್ತರ. ಕೆಳಗಡೆ 2 ಎಲ್ಲಿ ಹೋಯ್ತು ಅಂದ್ರೆ ಪ್ರಶ್ನೆ ಏನ್ ಕೇಳಿದರೆ x ಕ್ಯೂಬ್ ಮತ್ತು 1/x ಕ್ಯೂಬ್ ಗಳ ಸರಾಸರಿ ಇವೆರಡೂ ಕೂಡಿಸಿ ನಾವು 2ರಿಂದ ಭಾಗಾಕಾರ ಮಾಡಬೇಕಾಗಿರುತ್ತೆ. ಅದಕ್ಕೆ ಇಲ್ಲಿ 2 ಅನ್ನ ಹಾಗೆ ಇಡಲಾಗಿದೆ. x ಕ್ಯೂಬ್ ಪ್ಲಸ್ 1/x ಕ್ಯೂಬ್ ಡಿವೈಡೆಡ್ ಬೈ 2 ಅಂದ್ರೆ ಇದು x ಕ್ಯೂಬ್ ಮತ್ತು 1/x ಕ್ಯೂಬ್ ಗಳ ಸರಾಸರಿ ಎಂದರ್ಥ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಉತ್ತರ ಈ ರೀತಿಯಾದಂತ. ಇನ್ನ 100ನೇ ಪ್ರಶ್ನೆಯನ್ನ ನೋಡೋಣ. 6 ಸಂಖ್ಯೆಗಳ ಸರಾಸರಿ 8 ಆಗಿದೆ. 6 ಸಂಖ್ಯೆಗಳ ಸರಾಸರಿ ಯಾವುದೋ ಸಂಖ್ಯೆ ಇದೆ, ಆ ಸಂಖ್ಯೆಗಳ ಸರಾಸರಿ ಎಷ್ಟಿದೆ? 8 ಇದೆ. 6 ಸಂಖ್ಯೆಗಳಂದ್ರೆ ಭಾಗಿಲೆ 6 ಅಂತಕ್ಕಂಥ. ಆ ಸಂಖ್ಯೆಗಳು ಯಾವ್ಯಾವು? 1 2 3 4 5 ಕೊಟ್ಟಿದ್ದಾರೆ, ಇನ್ನೊಂದು ಸಂಖ್ಯೆ ಇಲ್ಲ. ಹಾಗಾದ್ರೆ ಇವೆಲ್ಲ ಸಂಖ್ಯೆಗಳನ್ನ ಕೂಡ್ಸಮಿ. 11 0 6 15 18 ಕೂಡಿಸಿದಾಗ 11 6 17 17 1 8 25 30 40 ಪ್ಲಸ್ 0 ಅಂದ್ರೆ 40. 5 ಅಂಕಿಗಳನ್ನ ಕೂಡಿಸಿದಾಗ ಎಷ್ಟು ಬಂತು? 40 ಅಂತಕ್ಕಂಥ ಉತ್ತರವನ್ನ ಬಂದಿದೆ. ಇವೆಲ್ಲ 5 ಅಂಕಿಗಳನ್ನ ಕೂಡಿಸಿದಾಗ ಬಂದಿರತಕ್ಕಂಥ ಉತ್ತರ 40. ಇನ್ನೊಂದು 6ನೇ ಅಂಕಿ ಯಾವುದು? ಅದು x ಅನ್ನುವಂತ ತೆಗೆದುಕೊಳ್ಳೋಣ. ನೋಡಿ, 6 ಸಂಖ್ಯೆಗಳ ಸರಾಸರಿ 8. ಇವೆಲ್ಲ 6 ಸಂಖ್ಯೆಗಳನ್ನ ಕೂಡಿಸಿದ್ರೆ ಸರಾಸರಿ 8 ಅಂತ. ಹಾಗಾದ್ರೆ ಎಲ್ಲಾ ಅಂಕಿಗಳ ಮೊತ್ತ ಭಾಗಿಲೆ ಅಂಕಿಗಳ ಸಂಖ್ಯೆ ಎಷ್ಟಿವೆ ಅಂತಕ್ಕಂಥ ಬರಿತೀವಿ ನಾವು. ಹಾಗಾಗಿ ಇಲ್ಲಿ ಎಲ್ಲವುಗಳನ್ನ ಕೂಡಿಸಿದಾಗ 40 ಆಯ್ತು. ಅಂದ್ರೆ 5 ಅಂಕಿಗಳನ್ನ ಕೂಡಿಸಿದ್ರೆ 40. ಇನ್ನೊಂದು ಉಳಿತ ಯಾವುದು? x.
ಈಗ 40 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ಊರೇ ಗುಣಾಕಾರ ಮಾಡ್ರಿ 8 6 48 ಏನಿತ್ತು ನಮಗ 40 ಪ್ಲಸ್ ಎಕ್ಸ್ ಇತ್ತು. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 40 ಆ ಕಡೆ ಹೋದಾಗ ಮೈನಸ್ 40 ಆಯ್ತು. ಇದನ್ನ ಕಳೆದಾಗ ಎಷ್ಟು ಬಂತು 8 ಅಂದ್ರೆ ಆ ಬೆಲೆ 6ನೇ ಸಂಖ್ಯೆ. ಎಕ್ಸ್ ಅಂದ್ರೆ ಏನು 6ನೇ ಸಂಖ್ಯೆ, 1ನೇ ಸಂಖ್ಯೆ ಇದು, 2ನೇ ಸಂಖ್ಯೆ ಇದು, 3ನೇ ಸಂಖ್ಯೆ, 4ನೇದು ಇದು, 5ನೇದು. 6ನೇ ಸಂಖ್ಯೆ ಯಾವುದು ಅಂದ್ರೆ ಅದು ಎಕ್ಸ್ ಅಂತ ತಗೊಂಡಿದ್ದೀವಿ. ಅದು 6ನೇ ಸಂಖ್ಯೆ ಎಕ್ಸ್ ಅಂದ್ರೆ ಎಕ್ಸ್ ಬೆಲೆ ಎಷ್ಟು ಬಂತು 8. ಹಾಗಾದ್ರೆ 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 8 ಅನ್ನುವಂತ ಉತ್ತರ. 101ನೇ ಪ್ರಶ್ನೆ, ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 1365 ಅಂತ ಇದೆ. ಎರಡು ಸಂಖ್ಯೆಗಳ ವ್ಯತ್ಯಾಸ, ಎರಡು ಸಂಖ್ಯೆ ಅಂದ್ರೆ ಯಾವ್ಯಾವ ತಗೊಳ್ಳೋಣ, ಒಂದು ಎಕ್ಸ್ ತಗೊಳ್ಳೋಣ, ಒಂದು ವಾಯ್ ತಗೊಳ್ಳೋಣ. ಈ ಎರಡು ಸಂಖ್ಯೆಗಳ ವ್ಯತ್ಯಾಸ 1365. ಮತ್ತೇನ್ ಹೇಳಿದರೆ, ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ 6 ಭಾಜಕವಾಗಿ 15 ಶೇಷವಾಗಿ ಪಡೆಯುತ್ತೇವೆ. ಅಂದ್ರೆ ದೊಡ್ಡ ಸಂಖ್ಯೆಗೆ ಚಿಕ್ಕ ಸಂಖ್ಯೆ, ದೊಡ್ಡದು ಯಾವ್ದಿಲ್ಲಿ ಎಕ್ಸ್ ದೊಡ್ಡದಿರ್ಬೇಕು, ಕಾರಣ ಎಕ್ಸ್ ದಾಗ ವಾಯ್ ಕಳಿಲತ್ತೀವಿ. ಅಂದ್ರೆ ದೊಡ್ಡ ಸಂಖ್ಯೆಗೆ ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ, ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ 6 ಭಾಜಕ, ಇದು ಈ ಭಾಜಕ ಇದು ಭಾಗಲಬ್ಧ ಆಗಬೇಕು. ಆದ್ರೆ ಈ ಕಡೆ ವಾಯ್ ಇಟ್ಕೊಂಡಾಗ ಈ ಕಡೆ ಎಕ್ಸ್ ಬಂತು 6 ಬಂತು ಅಂದ್ರೆ ಇದು ಭಾಜಕ ಆಗ್ತದೆ. 6 ಭಾಜಕ ಮತ್ತು 15 ಶೇಷ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ನಿಯಮದ ಪ್ರಕಾರ ಇದು ಸಮೀಕರಣ 1 ಅನ್ಕೊಳ್ಳೋಣ. ಇದು ಏನ್ ಬಂತು, ಎಕ್ಸ್ ಇಸ್ ಈಕ್ವಲ್ ಟು ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಅಂದ್ರೆ 6 ಇಂಟು ವಾಯ್ ಪ್ಲಸ್ 15. ಇದನ್ನ ಏನ್ ಮಾಡ್ಬೇಕು, ಇದು ಸಮೀಕರಣ 2 ಒಯ್ದು ಸಮೀಕರಣ 1 ಎಕ್ಸ್ ಬೆಲೆಯನ್ನ ಆದೇಶಿಸಿ. ಎಕ್ಸ್ ಅಂದ್ರೆ ಎಷ್ಟು 6y ಪ್ಲಸ್ 15, 6y ಪ್ಲಸ್ 15. ಎಕ್ಸ್ ಅಂದ್ರೆ 6y ಪ್ಲಸ್ 15 ಮೈನಸ್ ವಾಯ್ ಇದೆ, ಮೈನಸ್ ವಾಯ್ ಇಸ್ ಈಕ್ವಲ್ ಟು 1365. ಈಗ 6y ದಾಗ 1y ಹೋದ್ರೆ ಎಷ್ಟು, 6y ನಲ್ಲಿ 1y ಕಳೆದ್ರೆ 5y ಇಸ್ ಈಕ್ವಲ್ ಟು 1365ರಲ್ಲಿ 15 ಪ್ಲಸ್ 15 ಕಡೆ ಹೋದ್ರೆ ಮೈನಸ್ 15 ಆಯ್ತು. ಕಳೆದಾಗ 1365ರಲ್ಲಿ 15 ಕಡೆ ಹೋದಾಗ ಮೈನಸ್ ಆಯ್ತು. ಕಳೆದಾಗ 1350. ಈಗ 5 ಆ ಕಡೆ ಹೋದಾಗ ಛೇದ ಹೋತಂದ್ರೆ 5 ಒಂದ್ಲೆ 5, 5 2 10, 5 7 30, 5 0 0 ಅಂದ್ರೆ ಬಂದಿರತಕ್ಕಂತ ಉತ್ತರ y ಇಸ್ ಈಕ್ವಲ್ ಟು ಎಷ್ಟಾಯ್ತು 270. ನಮ್ಮ ಪ್ರಶ್ನೆ ಏನ್ ಕೇಳಿದ್ರೆ ಚಿಕ್ಕ ಸಂಖ್ಯೆ ಅಂತ ಕೇಳಿದ್ದಾರೆ. ಚಿಕ್ಕ ಸಂಖ್ಯೆ 270, ದೊಡ್ಡ ಸಂಖ್ಯೆ ಎಷ್ಟಂದ್ರೆ y ಬೆಲೆ 270 ತುಂಬ್ರಿ, ಅದನ್ನ ಅಚ್ಚಗಡೆ ಒಯ್ದು ಕೂಡಿಸಿದಾಗ ದೊಡ್ಡ ಸಂಖ್ಯೆ ಎಷ್ಟಂತ ಬರ್ತದೆ. 1365ಕ್ಕ ಒಂದ್ ವೇಳೆ ಇದೇ ಪ್ರಶ್ನೆ ದೊಡ್ಡ ಸಂಖ್ಯೆ ಕೇಳಿದ್ರೆ ಅಂದ್ರೆ ಇದು 1365ಕ್ಕ 270 ಕಳೆದ್ರೆ ಇದು 5 6 7 13 3 3 6 ಅಂದ್ರೆ 1635 ದೊಡ್ಡ ಸಂಖ್ಯೆ ಆಗ್ತದ. ಚಿಕ್ಕ ಸಂಖ್ಯೆ ಯಾವುದು 270 ಅಂತಕ್ಕಂಥದ್ದು. ಇದು 101ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4ನೇದು 270 ಅನ್ನುವಂಥದ್ದು. ನೆಕ್ಸ್ಟ್ 102ನೇ ಪ್ರಶ್ನೆ, ಕೊಟ್ಟಿರುವ ಅನುಕ್ರಮದಲ್ಲಿ ಎಕ್ಸ್ ನ ಬೆಲೆ. ಇದು ಸಿಂಪಲ್ ಇದೆ. ಇವೆಲ್ಲವುಗಳನ್ನ ಮೊದಲು ಕೂಡಿಸ್ರಿ. 3 ಪ್ಲಸ್ 0 ಮೈನಸ್ 1, 3 ಪ್ಲಸ್ 0 ಅದು ಮೈನಸ್ ಇದೆ, ಮೈನಸ್ ಅಂದ್ರೆ ಇಲ್ಲಿಗೆ ಎಷ್ಟು ಬಂತು ಟೋಟಲ್ 2. ಆ 2 ಬಂದಿದ್ದನ್ನ ಕ್ಯೂಬ್ ಮಾಡ್ರಿ, ಅಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಬೆಲೆಯನ್ನ ಬರ್ತಾ ಇದೆ 8 ಅಂತ. ಇದು ಸರಿ ಬಂತು. ಇವುಗಳನ್ನ ಟೋಟಲ್ ಮಾಡ್ರಿ. 5 ಪ್ಲಸ್ 2, 5 ಪ್ಲಸ್ 2, ಇನ್ನೊಂದು ಏನಿದೆ ಅಲ್ಲಿ ಮೈನಸ್ 3. 5 2 7, 5 2 7, 7ರಲ್ಲಿ 3 ಕಳೆದ್ರೆ 4 ಬಂತು. ಈ 4ಕ್ಕೆ ಘಾತ ಸಂಖ್ಯೆ 3 ಹಾಕರ 64 ಮಧ್ಯದ ಬೆಲೆಯನ್ನ ಕರೆಕ್ಟ್ ಆಗಿ ಬಂತು. ರೈಟ್, ಓಕೆ. ಇಲ್ಲೂ ಅದೇ ರೀತಿ ಮಾಡ್ಬೇಕೀಗ. 6 ಪ್ಲಸ್ 2, ಇನ್ನೊಂದು ಏನಿದೆ ಮೈನಸ್ 5 ಇದೆ. 6 ಪ್ಲಸ್ 2 ಮೈನಸ್ 5, 6 2 8, 8ರಾಗ 5 ಕಳೆದ್ರೆ ಎಷ್ಟು 3. ಈ 3ಕ್ಕೆ ಘಾತ ಸಂಖ್ಯೆ 3 ಹಾಕಿದ್ರೆ ಎಷ್ಟು ಬರ್ತದ 27. ಅಂದ್ರೆ 1ನೇ ಪ್ರಶ್ನೆ 102ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು 27 ಅನ್ನುವಂತಹ ಉತ್ತರ. ಇನ್ನು 103ನೇ ಪ್ರಶ್ನೆ, ಇದು 10ನೇ ತರಗತಿಯಲ್ಲಿರುವ ಸಮಾಂತರ ಶ್ರೇಣಿಯ ಘಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಹಳೆಯ ಒಂದು ಪಠ್ಯಕ್ರಮದಲ್ಲಿರ್ತಕ್ಕಂಥ ಗುಣೋತ್ತರ ಶ್ರೇಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ 2 4 8 ಡ್ಯಾಶ್ 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 ಈ ಶ್ರೇಣಿಯ 10ನೇ ಪದ ಅಂತ ಕೇಳಿದ್ರೆ ಇದು ಸಮಾಂತರ ಶ್ರೇಣಿ ಅಲ್ಲ. ಯಾಕಂದ್ರೆ ಇಲ್ಲಿ 4ರಾಗ 2 ಅವ್ರ 2, 8ರಾಗ 4 ಅವ್ರ 4. ಹಾಗಾಗಿ ಇಲ್ಲಿ ಎ ಅಂದ್ರೆ 2, ಎ ಅಂದ್ರೆ 2, ಆರ್ ಅಂದ್ರೆ ಸಾಮಾನ್ಯ ಅನುಪಾತ ಅಂತ ಕರಿತೀವಿ. 4ಕ್ಕೆ 2ರಿಂದ ಭಾಗಾಕಾರ ಮಾಡಿದ್ರೆ 2, 8ಕ್ಕೆ 4ರಿಂದ ಭಾಗಾಕಾರ ಮಾಡಿದ್ರೆ 2. ಎನ್ ಅಂದ್ರೆ ಇಲ್ಲಿ ಪದಗಳ ಸಂಖ್ಯೆ 10. ಹಾಗಾದ್ರೆ ನಮಗೆ ಸೂತ್ರ ಏನಿದೆ ಅಂದ್ರೆ ಗುಣೋತ್ತರ ಶ್ರೇಣಿಯ nನೇ ಪದ ಕಂಡು ಹಿಡಿಯಿದ್ದಾಗ
a ಇಂಟು r ಘಾತ n-1 ಅಂತ ಸೂತ್ರ ಇದೆ. ಹಾಗಾದ್ರೆ ಇದು 10ನೇ ಪದವನ್ನು ನಾವು ಕಂಡು ಹಿಡಿತಾ ಇದ್ದೀವಿ. a ಅಂದ್ರೆ 2 ಇಂಟು r ಅಂದ್ರೆ ಸಾಮಾನ್ಯ ಅನುಪಾತ 2 ಇದೆ, n ಅಂದ್ರೆ 10, 10ರಲ್ಲಿ 1 ಕಳೆದ್ರೆ 9, 2ರ ಘಾತ 9 ಅಂದ್ರೆ ಇದು 512 ಆಗುತ್ತೆ. 2 ಇಂಟು 2 ಇಂಟು 2 ಗುಣಾಕಾರ ಮಾಡಿದಾಗ ಟೋಟಲ್ ಎಷ್ಟು ಬರುತ್ತೆ, ಇದು ಗುಣಾಕಾರ ಮಾಡಿದಾಗ 1024 ಅನ್ನುವಂಥದ್ದು 103ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ಮೂರನೇದು 1024 ಅನ್ನುವಂತಹ ಉತ್ತರ. ಇನ್ನು 104ನೇ ಪ್ರಶ್ನೆ, ಇಲ್ಲಿ ಮಧ್ಯಾಂಕ ಮತ್ತು ಬಹುಲಕಗಳನ್ನ ಕೇಳಿದ್ದಾರೆ. ಮಧ್ಯಾಂಕ ಕಂಡು ಹಿಡಿಬೇಕಾದ್ರೆ ಏರಿಕೆ ಕ್ರಮದಲ್ಲಿ ಬರೀಬೇಕು. ಫಸ್ಟ್ 6 ಇದೆ, ಆನಂತರ 7 2 ಇವೆ, 7 7, ಆನಂತರ 8 3 ಇದೆ, 8 8 8 3 ಬಾರಿ ಇದೆ, ಆನಂತರ 9 ಇದೆ, ಆನಂತರ 10 ಇದೆ. ಟೋಟಲ್ ಎಷ್ಟಿವೆ ಅಲ್ಲಿ ಇರುವಂತಕ್ಕಂಥವು 1 2 3 4 5 6 7 8 ಇವೆ. 1 2 3 4 5 6 7 8. ಇಲ್ಲಿ ಬಹುಲಕ ಯಾವುದು ಅಂದ್ರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಸಂಖ್ಯೆ ಬಹುಲಕ 8. ಮಧ್ಯಾಂಕ ಯಾವುದು ಅಂದ್ರೆ ಇಲ್ಲಿ ಇರುವಂತದ್ದು ಸಮಸಂಖ್ಯೆವ 8 ಅವ ಟೋಟಲ್. 8 ಅಂದ್ರೆ ಏನಾಗಿರ್ತಾವ ಅಂದ್ರೆ ಇವೆರಡು ಮಧ್ಯದಲ್ಲಿ ಇರ್ತಕ್ಕಂಥ, ಈ ಕಡೆ 3ಅನ್ನ ತೆಗೆದು ಬಿಡ್ರಿ, ಈ ಕಡೆ 3 ತೆಗೆದಾಗ ಮಧ್ಯದಲ್ಲಿ ಇರ್ತಕ್ಕಂಥ ಎರಡು ಕೂಡಿಸಿ ಅರ್ಧ ಮಾಡ್ಬೇಕು. 8 + 8 16, 16ಕ್ಕೆ 2ರಲ್ಲಿ ಭಾಗಾಕಾರ ಮಾಡಿದ್ರೆ ಎಷ್ಟು 8. ಮಧ್ಯದಲ್ಲಿರುವಂತ ಒಂದೇ ಉಳಿದಿತ್ತು ಅಂದ್ರೆ ಬೆಸ ಸಂಖ್ಯೆ ಅಂಕಿಗಳಿದ್ದು ಅಂದ್ರೆ ಅದು ಮಧ್ಯದಲ್ಲಿ ಇದ್ದಿದೆ ಮಧ್ಯಾಂಕ ಆಗುತ್ತೆ. ಈ ರೀತಿ 8 10 12 ಬಂದಾಗ ಮಧ್ಯದಲ್ಲಿರ್ತಕ್ಕಂಥ ಎರಡು ಅಂಕಿಗಳನ್ನ ಕೂಡಿಸಿ ಅದನ್ನ 2ರಿಂದ ಭಾಗಿಸಬೇಕು. 8 8 16ಕ್ಕೆ 2ರಿಂದ ಭಾಗಾಕಾರ ಮಾಡಿದ್ರೆ ಅದನ್ನು ಕೂಡ ಎಷ್ಟು ಬಂತು 8. ಪ್ರಶ್ನೆ ಏನು ಕೇಳಿದರೆ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದರೆ ಇದನ್ನು 8 ಇದೆ, ಇದನ್ನು 8 ಇದೆ, ಇವೆರಡರ ವ್ಯತ್ಯಾಸ 8 - 8 ಅಂದ್ರೆ ಎಷ್ಟು 0 ಅನ್ನುವಂತಹ ಉತ್ತರ 104ನೇ ಪ್ರಶ್ನೆಗೆ ಮೂರನೇದು ಸರಿಯಾದಂತ ಉತ್ತರ. ಇನ್ನ 105ನೇ ಪ್ರಶ್ನೆ, ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಕೇವಲ 2 ಅಪವರ್ತನಗಳನ್ನು ಹೊಂದಿರತಕ್ಕಂಥವು 2 3 5. ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಕೇಳಿದರೆ ಇವುಗಳನ್ನ ಕೂಡಿಸ್ಬಿಡೋಣ. ಇವು ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ 5 3 8 2 10 ಆಯ್ತು. ನಂತರ ಮೊದಲ 3 ಬೆಸ ಸಂಖ್ಯೆಗಳು ಅಂತ ಕೇಳಿದ್ದಾರೆ. ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಮೊದಲ 3 ಬೆಸ ಸಂಖ್ಯೆಗಳಿಂದ ಕಳೆದಾಗ ಬರುವ ಉತ್ತರ ಅಂತ. ಇದನ್ನು ಬೆಸ ಸಂಖ್ಯೆ ಅಂದ್ರೆ ಅವನು ಕೂಡಿಸ್ಬೇಕು. 1 + 3 + 5 ಟೋಟಲ್ ಎಷ್ಟಾಯ್ತು ಇದು 9 ಆಯ್ತು. 5 3 8 1 9. ಇದನ್ನ ಕಳೆದಾಗ ಎಷ್ಟು ಬಂತು ಉತ್ತರ 1. ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಮೊದಲ 3 ಬೆಸ ಸಂಖ್ಯೆಗಳಿಂದ, ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗಿರ್ತಕ್ಕಂಥ ಉತ್ತರ ಇದೆ. ಹಾಗಾಗಿ ಇಲ್ಲಿ ನಾವು ಏನ್ ಮಾಡ್ಬೇಕು, ಯಾವುದರಲ್ಲಿ ಯಾವುದನ್ನ ಕಳೀತಾ ಇದ್ದಾರೆ ಕಳೆಯುವಾಗ ನಮಗೆ ಸ್ವಲ್ಪ ಕನ್ಫ್ಯೂಸ್ ಇರ್ತದ. ಇಂದ ದಿಂದ ರಿಂದ ಇದು ಫಸ್ಟ್ ಬರ್ಕೊಳ್ಬೇಕು. ನಂತರ ಇದರಲ್ಲಿ ನು ಅನ್ನೋದು ಕಳಿಬೇಕು. ಈಗ ದಿಂದ ಮೊದಲ 3 ಬೆಸ ಸಂಖ್ಯೆಗಳಿಂದ ಲಿಂದ ಅಂತ ಬಂದಿದೆ ಅಂದ್ರೆ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಬಂದಿದೆ 9 ಮೈನಸ್ ನು ಅಂದ್ರೆ ಯಾವ್ದಿಲ್ಲಿ ಮೊತ್ತವನ್ನು ಅಂತ ಬಂದಲ್ಲ. ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ನು ಅಂತ ಬಂದಿದ್ದು ಮುಂದೆ ತಗೋಬೇಕಂದ್ರ ಇವುಗಳ ಮೊತ್ತ ಎಷ್ಟು ಬಂದಿತ್ತು 10 ಬಂದಿತ್ತು. ಹಾಗಾಗಿ 10ರಲ್ಲಿ 9 ಕಳೆದ್ರೆ 1 ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಅದ ಮೈನಸ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು 105ನೇ ಪ್ರಶ್ನೆಗೆ ಸರಿಯಾದ ಉತ್ತರ -1. ಇಲ್ಲಿ ಬರೆಯೋದ್ರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಕಳೆದಾಗ ಡೈರೆಕ್ಟ್ ಆಗಿ ಒಂದು ಉತ್ತರ ಬಂದಿತ್ತು, ಬಟ್ ಇಲ್ಲೆಲ್ಲ ಒಂದೇ ಉತ್ತರವನ್ನ ಹಾಕಿದ್ದಾರೆ. ಆದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ 3 ಬೆಸ ಸಂಖ್ಯೆಗಳ ಮೊತ್ತದಿಂದ ಸಂಖ್ಯೆಗಳಿಂದ ಅಂತ ಕೊಟ್ಟಿದ್ದಾರೆ. ಮೊದಲ 3 ಬೆಸ ಸಂಖ್ಯೆಗಳಿಂದ ಇಂದ ದಿಂದ ರಿಂದ ಅಂತ ಬಂದಿದ್ದು ಮೊದಲು ಬರ್ಕೋಬೇಕು, ನು ಅನ್ನೋದು ಆಮೇಲೆ ಬರ್ಕೋಬೇಕು. ಇದು ಏನಿದೆ ರಿಂದ 3 ಬೆಸ ಸಂಖ್ಯೆಗಳಿಂದ ಮೊದಲ 3 ಬೆಸ ಸಂಖ್ಯೆಗಳ ಮೊತ್ತಗಳಿಂದ ಮೊತ್ತ ಅಂದ್ರೆ 9 ಮೈನಸ್ ನು ಅನ್ನೋದು ಯಾವ್ದಿದು ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಅಂತ ಕೊಟ್ಟಿದ್ದಾರೆ. ಇದನ್ನ ಈ ಕಡೆ ಬರ್ಕೊಂಡಾಗ ಸರಿಯಾದ ಉತ್ತರ -1. ಆದ್ಮೇಲೆ ಇದೇ ರೀತಿಯಾಗಿ ಇನ್ನೂ ಉಳಿದಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಪರಿಹಾರವನ್ನು ನಾನು ನೀಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ, ನಾನು ಮಾಡಿರುವಂತಹ ಮುಂದಿನ ವಿಡಿಯೋಗಳನ್ನ ತಮಗೆ ಬರಬೇಕಾಗಿತ್ತು, ಗೊತ್ತಾಗಬೇಕಾಗಿತ್ತು, ನೋಟಿಫಿಕೇಶನ್ ಬರಬೇಕಾಗಿತ್ತು ಅಂದ್ರೆ ಅಲ್ಲಿರುವಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನಾನು ಮಾಡಿರುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋವನ್ನ ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.